ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಾನು ಮಸಾಲಾ ಜೀರಾ ರೈಸ್ ತೋರಿಸ್ತಾ ಇದ್ದೀನಿ. ಓಕೆ, ಈಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಲವಂಗ, ಚಕ್ಕೆ 1 ಇಂದ 1.5 ಇಂಚು, ಪೆಪ್ಪರ್ ಬಾಲ್ಸು ಮತ್ತು ಏಲಕ್ಕಿ 2 ಆ್ಯಡ್ ಮಾಡಿದ್ದೀನಿ. ಜೀರಿಗೆ 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಗೋಡಂಬಿ, ಕ್ಯಾಶ್ಯೂ ನಟ್. ಓಕೆ, ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈಗ 2 ಆನಿಯನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಹಸಿ ವಾಸನೆ ಕೂಡ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಲಿ ಇದು. ಕೊಡಿ. ಹಾಗೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಅಕಾರ್ಡಿಂಗ್ ಟು ಟೇಸ್ಟ್ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 3 ಜಜ್ಕೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ನೀವು ಖಾರ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ. ಈಗ ಮೊಸರು ಆ್ಯಡ್ ಮಾಡ್ತಿದ್ದೀನಿ. ಒಂದು ಅರ್ಧ ಕಪ್ಪು ಮೊಸರು, ಕರ್ಡು. ಹಾಗೆ 1 ದಪ್ಪ ಟೊಮಾಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಆಯಿಲ್ ಸಪ್ರೇಟ್ ಆಗಬೇಕು, ಇಲ್ದಿದ್ರೆ ಅನ್ನ ಅಂಟ್ಕೊಂಡ್ಬಿಡುತ್ತೆ, ಒಂದಕ್ಕೊಂದು ಉದುರುದ್ರಾಗೋದಿಲ್ಲ. ಹಾಗಾಗಿ ಮೊಸರು ಹಾಕಿದಾಗ ಅನ್ನ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಆಯಿಲ್ ಬಿಡ್ಕೋಬೇಕು, ಚೆನ್ನಾಗಿ ಹಸಿ ವಾಸನೆ ಕೂಡ ಹೋಗಿ ಸಪ್ರೇಟ್ ಆಗಬೇಕು ಆಯಿಲು. ಲಿಡ್ ಮುಚ್ಚಿ ಒಂದು 5 ನಿಮಿಷ, 5-6 ನಿಮಿಷ ಆಗುತ್ತೆ. ಎಣ್ಣೆ ಸಪ್ರೇಟ್ ಆಗಬೇಕು, ಆಯಿಲ್ ಸಪ್ರೇಟ್ ಆಗಬೇಕು. ಓಕೆ, ಈಗ ಕಪ್ಪು ದ್ರಾಕ್ಷಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಸ್ವೀಟ್ ಖಾರ ತುಂಬಾ ರುಚಿ ಕೊಡುತ್ತೆ. ಕಪ್ಪು ದ್ರಾಕ್ಷಿ. ಈಗ 1 ಲೋಟ ಅಕ್ಕಿ ತೊಗೊಂಡಿದ್ದೆ, ಅಕ್ಕಿ ಆ್ಯಡ್ ಮಾಡ್ತಿದ್ದೀನಿ. ಕೆಲವೊಂದು ನೀರು ಜಾಸ್ತಿ ಕುಡಿಯುತ್ತೆ, ಅಕ್ಕಿ ಮೇಲೆ ಡಿಪೆಂಡು. ನಮ್ಮ ಅಕ್ಕಿ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಆಯಿತು ಅಂದರೆ ಚೆನ್ನಾಗಿ ಉದುರುದ್ರಾಗತ್ತೆ. ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಲಿಂಬೆಹಣ್ಣು ಅರ್ಧ ಹೋಳು. ಓಕೆ, ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಮಧ್ಯೆ. ಇದು ಆಪ್ಷನ್, ಇಷ್ಟ ಇದ್ದರೆ ಹಾಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಇದು, ಹಾಗಾಗಿ ತಮಗಿಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ದೀನಿ. ಓಕೆ, ಈಗ ನೀರೆಲ್ಲ ಹಾಕಿ ಟೊಮಾಟೊ ಆಲೂಗಡ್ಡೆ ಹಾಕಾಯಿತು. ಈಗ ಅನ್ನ ಮಾಡೋಕ್ಕೆ ಓಕೆ ಗೈಸ್, ರೆಡಿಯಾಗಿತ್ತು ಮಸಾಲಾ ಜೀರಾ ರೈಸ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡಿಬಿಟ್ಟು ಹೇಳಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಓಕೆ, ಮಸಾಲಾ ಜೀರಾ ರೈಸ್ ರೆಡಿಯಾಗಿದೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ.